KREIS ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ? ಹಾಗಾದರೆ ಈ ಹೊಸ KEA ಅಪ್ಲಿಕೇಶನ್ ವರ್ಕ್ಫ್ಲೋ ಬಗ್ಗೆ ತಿಳಿಯದೆ ಅರ್ಜಿ ಸಲ್ಲಿಸಬೇಡಿ. ಹೊಸ ಪೋರ್ಟಲ್ನಲ್ಲಿ ಸೇರಿಸಿರುವ ಪ್ರಮುಖ ಆಯ್ಕೆಗಳು ಯಾವುವು? ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಎಂದರೇನು? ಮೊಬೈಲ್ನಲ್ಲೇ ಹೇಗೆ ಬಳಸುವುದು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, KREIS ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳಿಗೊಂದು ಪ್ರಮುಖ ಅಪ್ಡೇಟ್ ಬಂದಿದೆ. KEA ತನ್ನ ರಿಕ್ರೂಟ್ಮೆಂಟ್ ಪೋರ್ಟಲ್ನಲ್ಲಿ ಹೊಸ ಅಪ್ಲಿಕೇಶನ್ ವರ್ಕ್ಫ್ಲೋವನ್ನು ಸೇರಿಸಿದೆ. ಅಂದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನೋಡಿಕೊಳ್ಳಬಹುದಾಗಿದೆ. ಈ ಹೊಸ ವ್ಯವಸ್ಥೆಯಲ್ಲಿ ಮೊದಲಿಗೆ ಲಾಗಿನ್ ಮಾಡುವ ವಿಧಾನವನ್ನು ತೋರಿಸಲಾಗಿದೆ. ಡಿಜಿಲಾಕರ್ ಮೂಲಕ ಹೇಗೆ ಲಾಗಿನ್ ಮಾಡಬೇಕು, ಪಾಸ್ವರ್ಡ್ ಮರೆತರೆ ಹೇಗೆ ರೀಸೆಟ್ ಮಾಡಬೇಕು ಎಂಬ ಮಾಹಿತಿ ಇದೆ. ಅದರ ನಂತರ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ನಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ, ಯಾವ ಹುದ್ದೆಗಳು ಆಕ್ಟಿವ್ ಇವೆ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನು ಎಂಬುದನ್ನು ನೋಡಬಹುದು. ಮುಂದೆ ಪ್ರೊಫೈಲ್ ವಿಭಾಗದಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ, SSLC, PUC, ಪದವಿ, ಮೀಸಲಾತಿ, ಅನುಭವ, ಫೋಟೋ, ಸಿಗ್ನೇಚರ್ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ಇದರಲ್ಲಿ ಹೊಸದಾಗಿ ಗಮನ ಸೆಳೆಯುವ ಆಯ್ಕೆ ಎಂದರೆ ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್. ಒಮ್ಮೆ ನೀವು ಅಪ್ಲಿಕೇಶನನ್ನು ಫ್ರೀಸ್ ಮಾಡಿದ ನಂತರ ಸಾಮಾನ್ಯವಾಗಿ ಎಡಿಟ್ ಮಾಡಲು ಅವಕಾಶ ಇರುವುದಿಲ್ಲ. ಆದರೆ ಯಾವುದಾದರೂ ತಪ್ಪಾಗಿದ್ದರೆ ಆ ಆಯ್ಕೆಯ ಮೂಲಕ KEAಗೆ ಮನವಿ ಸಲ್ಲಿಸಿ ಅಪ್ಲಿಕೇಶನನ್ನು ಮತ್ತೆ ಎಡಿಟ್ ಮಾಡುವ ಅವಕಾಶವನ್ನು ಪಡೆಯಬಹುದು. ಇನ್ನೊಂದು ಮುಖ್ಯ ವಿಭಾಗ ಅಂದರೆ ರಿಪೋರ್ಟ್ ಸೆಂಟರ್. ಇಲ್ಲಿ ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು, ಫೈನಲ್ ಅಪ್ಲಿಕೇಶನ್ PDF ಅನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು. ಮುಂದಿನ ದಾಖಲೆ ಪರಿಶೀಲನೆಗೂ ಇದೇ PDF ಉಪಯೋಗವಾಗುತ್ತದೆ. ಈ ಹೊಸ ವರ್ಕ್ಫ್ಲೋನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಗದರ್ಶನವೂ ಇದೆ. ಫಸ್ಟ್ ಸ್ಟೆಪ್ನಲ್ಲಿ ಡಿಜಿಲಾಕರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ನಲ್ಲಿ KEA ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮೂರನೇ ಸ್ಟೆಪ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್. ಮತ್ತು ಈ ಹಂತದಲ್ಲಿ ಬೇಸಿಕ್ ಡೀಟೇಲ್ಸ್, ಶಿಕ್ಷಣದ ಮಾಹಿತಿ, ಮೀಸಲಾತಿ, ಕ್ಲೈಮ್ಸ್ ಆ್ಯಂಡ್ ಎಕ್ಸೆಂಪ್ಷನ್, ಅಡಿಷನಲ್ ಕ್ವಾಲಿಫಿಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್, ದಾಖಲಾತಿ ಅಪ್ಲೋಡ್, ಶುಲ್ಕ ಪಾವತಿ ಹಾಗೂ ಫೈನಲ್ ಸಬ್ಮಿಟ್ ವರೆಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಈ ವರ್ಕ್ಫ್ಲೋ ಅನ್ನು ಒಮ್ಮೆ ನೋಡಿದರೆ ತಪ್ಪುಗಳು ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಆದ್ದರಿಂದ KREIS ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುತ್ತಿರುವ ಪ್ರತಿಯೊಬ್ಬ ಅಭ್ಯರ್ಥಿಯು ಈ ಹೊಸ ವ್ಯವಸ್ಥೆಯನ್ನು ಬಳಸಿಕೊಳ್ಳಿ. ನೋಡ್ಬೋದು, ನೀವು ಡಿಜಿಲಾಕರ್ ಓಪನ್ ಆಗ್ತಿದೆ. ಅಲ್ಲಿಂದ ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅಲ್ಲಿ ಅಪ್ಲೋಡ್ ಆಗಿದ್ದರೆ ಎಲ್ಲ ಸಿಗುತ್ತೆ. ನೇರವಾಗಿ ನಾನು ಇವಾಗ ಮತ್ತೆ ಲಾಗಿನ್ ಆಗ್ತಿದ್ದೀನಿ KEA ಬೋರ್ಡ್ಗೆ. ನೋಡ್ಬೋದು ನೀವು. OTP ಎಂಟ್ರಿ ಮಾಡಿ, OTP ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಪಾಸ್ವರ್ಡು ಮತ್ತು ಯೂಸರ್ ನೇಮ್ ಎಲ್ಲ ಒಂದು ಕಡೆ ಸೈಡಲ್ಲಿ ಬರೆದಿಟ್ಕೊಳ್ಳಿ, ಮರಿಬೇಡಿ. ಮತ್ತು ಇಲ್ಲಿ ನೋಡಿ, ಇವಾಗ ಆಕ್ಟಿವ್ ಪೋಸ್ಟ್ 17 ತೋರಿಸ್ತಾ ಇದೆ. ನೋಡ್ಬೋದು ನೀವು. ರೈಸ್ ಅನ್ಫ್ರೀಸ್ದು ರಿಕ್ವೆಸ್ಟ್ ಯಾವ ಥರ ಕಳಿಸಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಿಮ್ಮದು ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ರಿಪೋರ್ಟ್ ಸೆಂಟ್ರಲ್ಲಿ ಹೋಗಿ ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ಮತ್ತು ಡೌನ್ಲೋಡ್ ಆಗಿದೆ ನೋಡಿ, ಇದು ತೋರಿಸ್ತಾ ಇದ್ದೀನಿ ಪ್ರೂಫು. ನೋಡ್ಬೋದು ನೀವು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿಯು ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.